ರಮೇಶ್ ಕತ್ತಿ ಅವರು ಏನು ಭಾನುವಾರ ಬೆಳಗಾಂನಲ್ಲಿ DCC ಬ್ಯಾಂಕ್ ಚುನಾವಣೆ ನಡೀತಿತ್ತೋ ಆ ಸಂದರ್ಭದಲ್ಲಿ ಅವರು ಮಾತಾಡಿರೋವಂಥ ಮಾತು ಇಡೀ ವಾಲ್ಮೀಕಿ ಬೇಡ ಸಮಾಜಕ್ಕೆ ಮಾಡಿರೋವಂಥ ಅವಮಾನ. ಅವರು ಯಾವ ದುರುದ್ದೇಶ ಇಟ್ಕೊಂಡು ಮಾತಾಡಿದ್ರೋ ಗೊತ್ತಿಲ್ಲ. ಆದರೆ ಒಂದು ಸಮುದಾಯವನ್ನು ಕಡೆಗಣಿಸಿ ನಿಂದನೆ ಮಾಡಿರೋವಂಥ ಕೆಲಸವನ್ನು ಮಾಡವ್ರೆ. ಆದರೂ ಅವರು ಒಬ್ಬ ಮಾಜಿ ಸಂಸದರಾಗಿ ಹಲವಾರು ವರ್ಷಗಳ ಕಾಲ DCC ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿ ಒಂದು ಸಮುದಾಯದ ಬಗ್ಗೆ ಅವರು ಈ ರೀತಿ ಮಾತಾಡ್ತಾರೆ ಅಂದರೆ ಅವ್ರ ಮನೋಭಾವನೆ ಯಾವುದಿದೆ ಅಂತ ನೀವೇ ತಿಳ್ಕೊಬೇಕು. ಇನ್ನೂ ಅವರು ಸಂವಿಧಾನದ ಅಡಿಲಿ ಇಲ್ಲ ಅಂತ ನಮ್ಮ ಭಾವನೆ. ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಇನ್ನೂ ಅವರು ಜಾತಿ ಹಿಡಿದು ಜಾತಿ ನಿಂದನೆ ಮಾಡೋ ಮಟ್ಟದಲ್ಲಿ ಅವರೇ ಅಂದರೆ ಅವರು ಪ್ರಜ್ಞಾವಂತರು ಏನೋ ಅಂತ ಅರ್ಥನೇ ಆಯ್ತಾಯಿಲ್ಲ ನಮಗೆ. ಅದರಿಂದ ನಾವು ಒತ್ತಾಯಪಡಿಸ್ತೀವಿ, ಅವ್ರನ್ನ SC/ST ಆಕ್ಟ್ ಕಾಯ್ದೆಯಡಿ ಕೇಸನ್ನು ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂದರೆ ಇವರು ಪದೇ ಪದೇ ಬೇರೆ ಇದೇ ರೀತಿ ಬೇರೆಯವರು ಮಾತಾಡ್ತಾ ಇರ್ತಾರೆ. ಆದ್ದರಿಂದ ನಾವು ಈಗ ಮಾನ್ಯ ಪೊಲೀಸ್ ಆಯುಕ್ತರಿಗೂ ಕೂಡ ದೂರನ್ನು ಕೊಟ್ಟಿದ್ದೀವಿ. ಅವ್ರಿಗೆ SC/ST ಆಕ್ಟ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿ ಬಂಧಿಸಿ ಅಂತ ಒತ್ತಾಯಪಡಿಸ್ತಾ ಇದ್ದೀವಿ.